ಇನ್ನು ನಾಳೆ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಸಚಿವಾಕಾಂಕ್ಷಿಗಳು ಇದೀಗ ಸಿಎಂ ಭೇಟಿಯಾಗಿದ್ದು ಶಾಸಕ ಯಶವಂತ ರಾಯಗೌಡ ಪಾಟೀಲ್, ಅಪ್ಪಾಜಿಗೌಡ ನಾಡಗೌಡರಿಂದಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಸಿಎಂ ಅನ್ನ ಭೇಟಿಯಾಗಿದ್ರು ಇವರು. ಅಪ್ಪಾಜಿಗೌಡ ನಾಡಗೌಡ ನಡೆಗೆ ವಿಜಯಪುರ ಜಿಲ್ಲೆಯಿಂದಲೇ ಸಚಿವ ಸ್ಥಾನಕ್ಕೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಹೀಗಾಗಿ ಸಿಎಂ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಹೊರಬಂದಿದ್ದಾರೆ ಶಾಸಕರು. ಅಪ್ಪಾಜಿಗೌಡ ನಾಡಗೌಡರಿಂದಲೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಾಗಿದ್ದು, ಎರಡನೇ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ವಿಜಯಪುರದಿಂದಲೇ ನನಗೆ ಒಂದು ಸಚಿವ ಸ್ಥಾನವನ್ನ ಕೊಡಿ ಅಂತಕ್ಕಂತಹ ತಮ್ಮ ಒಂದು ಮನವಿ ಕೂಡ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಸಿಎಂ ಅವರನ್ನ ಭೇಟಿಯಾಗಿದ್ರು ಅಪ್ಪಾಜಿಗೌಡ ನಾಡಗೌಡ. ವಿಜಯಪುರ ಜಿಲ್ಲೆಯಿಂದ ನನಗೆ ಸಚಿವ ಸ್ಥಾನಕ್ಕೆ ಒಂದು ಬೇಡಿಕೆ ಇದೆ, ಹಾಗಾಗಿ ಈ ಬೇಡಿಕೆಯನ್ನ ಈಡೇರಿಸತಕ್ಕಂತಹ ಹಿನ್ನೆಲೆಯಲ್ಲಿ ಅಪ್ಪಾಜಿಗೌಡ ನಾಡಗೌಡರು ಕೂಡ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಒಂದ್ ಕಡೆಗೆ ಈಗ ಸಚಿವಾಕಾಂಕ್ಷಿಗಳ ಪಟ್ಟಿ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಸಂಕಷ್ಟ. ಅಂದ್ರೆ ಒಬ್ಬರಿಗೆ ಕೊಟ್ಟರು ಕೂಡ ಮತ್ತೊಬ್ಬರಿಗೆ ಕೋಪ, ಇನ್ನು ಅವರ ಕೋಪವನ್ನ ಶಮನಗೊಳಿಸುವುದೊಂದು ದೊಡ್ಡ ಹರಸಾಹಸ. ಒಟ್ಟಿನಲ್ಲಿ ಇದೊಂದು ಕಗ್ಗಂಟಾಗಿ ಉಳಿದುಕೊಂಡಿದೆ. ಇನ್ನು ನಾಳೆ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಸಚಿವಾಕಾಂಕ್ಷಿಗಳು ಇದೀಗ ಸಿಎಂ ಭೇಟಿಯಾಗಿದ್ದು ಶಾಸಕ ಯಶವಂತ ರಾಯಗೌಡ ಪಾಟೀಲ್, ಅಪ್ಪಾಜಿಗೌಡ ನಾಡಗೌಡರಿಂದಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಸಿಎಂ ಅನ್ನ ಭೇಟಿಯಾಗಿದ್ರು ಇವರು. ಅಪ್ಪಾಜಿಗೌಡ ನಾಡಗೌಡ ನಡೆಗೆ ವಿಜಯಪುರ ಜಿಲ್ಲೆಯಿಂದಲೇ ಸಚಿವ ಸ್ಥಾನಕ್ಕೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಹೀಗಾಗಿ ಸಿಎಂ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಹೊರಬಂದಿದ್ದಾರೆ ಶಾಸಕರು. ಅಪ್ಪಾಜಿಗೌಡ ನಾಡಗೌಡರಿಂದಲೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಾಗಿದ್ದು, ಎರಡನೇ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ವಿಜಯಪುರದಿಂದಲೇ ನನಗೆ ಒಂದು ಸಚಿವ ಸ್ಥಾನವನ್ನ ಕೊಡಿ ಅಂತಕ್ಕಂತಹ ತಮ್ಮ ಒಂದು ಮನವಿ ಕೂಡ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಸಿಎಂ ಅವರನ್ನ ಭೇಟಿಯಾಗಿದ್ರು ಅಪ್ಪಾಜಿಗೌಡ ನಾಡಗೌಡ. ವಿಜಯಪುರ ಜಿಲ್ಲೆಯಿಂದ ನನಗೆ ಸಚಿವ ಸ್ಥಾನಕ್ಕೆ ಒಂದು ಬೇಡಿಕೆ ಇದೆ, ಹಾಗಾಗಿ ಈ ಬೇಡಿಕೆಯನ್ನ ಈಡೇರಿಸತಕ್ಕಂತಹ ಹಿನ್ನೆಲೆಯಲ್ಲಿ ಅಪ್ಪಾಜಿಗೌಡ ನಾಡಗೌಡರು ಕೂಡ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಒಂದ್ ಕಡೆಗೆ ಈಗ ಸಚಿವಾಕಾಂಕ್ಷಿಗಳ ಪಟ್ಟಿ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಸಂಕಷ್ಟ. ಅಂದ್ರೆ ಒಬ್ಬರಿಗೆ ಕೊಟ್ಟರು ಕೂಡ ಮತ್ತೊಬ್ಬರಿಗೆ ಕೋಪ, ಇನ್ನು ಅವರ ಕೋಪವನ್ನ ಶಮನಗೊಳಿಸುವುದೊಂದು ದೊಡ್ಡ ಹರಸಾಹಸ. ಒಟ್ಟಿನಲ್ಲಿ ಇದೊಂದು ಕಗ್ಗಂಟಾಗಿ ಉಳಿದುಕೊಂಡಿದೆ.